ನಮ್ಮ ತೋಟದ ಹತ್ರ ಬಂದಿದ್ದೀವಿ. ಹುಲ್ಲು ಎಷ್ಟೊಂದು ಬೆಳೆದಿದೆ ನೋಡ್ರಿ. ಅದಕ್ಕೆ ಹುಲ್ಲು ಹೊಡಿಯೋಣ ಅಂತ ತೋಟದ ಹತ್ರ ಬಂದಿದ್ದೀವಿ. ಇಲ್ಲೆಲ್ಲ ಹೊಡಿತಾ ಇದ್ದಾರೆ ನೋಡ್ರಿ. ನಮ್ಮ ಮನೆಯವರೆಲ್ಲ ಹುಲ್ಲು ಹೊಡಿತಾ ಇದ್ದಾರೆ. ನಾವು ತೋಟನ ಗೇಯಿಸೋದಿಲ್ಲ, ಗೇಮೆ ಮಾಡೋದಿಲ್ಲ, ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಈ ಹಲ್ಬುಗಳಿಗೆ ಔಷಧಿನೂ ಹೊಡೆಯಲ್ಲ, ಕಳೆನಾಶಕನೂ ಹೊಡೆಯಲ್ಲ. ನಾವು ಯಾವಾಗಾದರೂ 2 ತಿಂಗಳಿಗೊಂದ್ಸತಿನ ಮಿಷಿನ್ ಇಟ್ಕೊಂಡಿದ್ದೀವಿ. ನಮ್ಮ ಮನೆಯವರೇ ಬಂದು ಹುಲ್ಲನ್ನ ಹೊಡಿತಾರೆ ನೋಡಿ. ಒಂದು ದಿವಸಕ್ಕೆಲ್ಲ ಹೊಡೆದ್ಬಿಡ್ತಾರೆ. ಹೊಡಿತಾ ಇದ್ದಾರೆ. ಈಗ 10 ನಿಮಿಷ ಆಯಿತು, ಇಷ್ಟು ಹೊಡಿದ್ದಾರೆ. ಈಗೊಂದು ಮಿಷಿನ್ ಇಟ್ಕೊಂಡ್ರೆ ಸಾಕು. ಗೇಮೆ ಮಾಡೋದ್ರಿಂದ ಅಡಿಕೆ ಮರದ ಬೇರುಗಳೆಲ್ಲ ಹಾಳಾಗೋಗುತ್ತೆ, ಫಸಲು ಕಡಿಮೆ ಆಗುತ್ತೆ. 2 ತಿಂಗಳಿಗೊಂದ್ಸತಿನ ನಾವು ಹುಲ್ಲು ಹೊಡೆದ್ಬಿಟ್ರೆ ಓಡಾಡೋಕ್ಕೂ ನಮಗೆ ಹುಳ ಆಗ್ತಾ ಇರಲ್ಲ. ಗೇಮೆ ಮಾಡೋದ್ರಿಂದ ಬೇರುಗಳು ಅಡಿಕೆ ಮರದ ಮೇಲೆ ಇರ್ತವೆ, ಹಾಳಾಗೋಗುತ್ತೆ. ಮರಗಳೆಲ್ಲ ಬೇಗ ಹಾಳಾಗ್ತವೆ, ಆಮೇಲೆ ಫಸಲು ಕಡಿಮೆ ಆಗುತ್ತೆ ಬೇರುಗಳೇ ಹೋದರೆ. ಈಗ ನೋಡ್ರಿ, ಹಿಂಗೆ ಹುಲ್ಲು ಹೊಡಿಯೋದ್ರಿಂದ ಸಾಕು. ಹಿಂಗೆ ಹುಲ್ಲು ಹೊಡ್ಕೊಂಡು ಗೊಬ್ಬರ ಹಾಕ್ಕೊಂಬಿಟ್ರೆ